ತಮಿಳುನಾಡಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಕೊಲ್ಲೂರು ಕ್ಷೇತ್ರಕ್ಕೆ ಭೇಟಿಯನ್ನ ಕೊಟ್ಟು ತಾಯಿಯ ದರ್ಶನವನ್ನ ಪಡೆದು ಈಗ ಸದ್ಯಕ್ಕೆ ಅಲ್ಲಿಂದ ತೆರಳಿದ್ದಾರೆ. ಅವರ ಈ ಒಂದು ಭೇಟಿ ಕೆಲವೊಂದಷ್ಟು ವಿಶೇಷ ಕ್ಷಣಗಳಿಗೆ ಸಾಕ್ಷಿಯಾಯಿತು. ಅದನ್ನು ಗಮನಿಸ್ತಾ ಇದ್ದೀರಿ. ತಾಯಿಯ ಗರ್ಭಗುಡಿಯ ಮುಂಭಾಗ ಸುಮಾರು ಅರ್ಧ ಗಂಟೆಗಳ ಕಾಲ ಏಕಾಂತವಾಗಿ ನಿಂತು ಪ್ರಶಾಂತವಾಗಿ ತಾಯಿಯ ದರ್ಶನವನ್ನ ಪಡೆದು ಪೂಜೆಯನ್ನ ಸಲ್ಲಿಕೆ ಮಾಡಿ ಸಂಕಲ್ಪ ಪೂಜೆಯನ್ನು ನೆರವೇರಿಸಿ ಅವರು ಪುನೀತರಾಗಿರುವಂಥದ್ದು. ಅವರ ಈ ಒಂದು ಭೇಟಿಯ ಸಂದರ್ಭದಲ್ಲಿ ತಾಯಿಗೆ ರೇಷ್ಮೆ ಸೀರೆ, ಹಣ್ಣಿನ ಜೊತೆಗೆ 1 kg 600 ಗ್ರಾಂ ತೂಕದ ಬೆಳ್ಳಿಯ ಖಡ್ಗವನ್ನು ಅವರು ಸಮರ್ಪಿಸಿದ್ದಾರೆ. ಅದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಸೊ ಈ ಸಮರ್ಪಣೆ ಪೂಜೆ ಇದೆಲ್ಲವೂ ಕೂಡ ನೆರವೇರಿದ ನಂತರ ದೇವಸ್ಥಾನದ ಹೊರಗಡೆ ಬಂದು ತಮ್ಮ ಅಭಿಮಾನಿಗಳು ಬೆಳಗ್ಗೆಯಿಂದ ಏನು ಕಾಯ್ದಿದ್ರು ಅವರಿಗೆ ನಮಸ್ಕರಿಸಿ ಗ್ರೀಟ್ ಮಾಡಿ ನಂತರ ಖುದ್ದಾಗಿ ತಮ್ಮ ಕಾನ್ವಾಯ್ ಒಟ್ಟಿಗೆ ತಮ್ಮ ಕಾರನ್ನು ತಾವೇ ಚಲಾಯಿಸಿಕೊಂಡು ಅಲ್ಲಿಂದ ವಿಜಯ್ ನಿರ್ಗಮಿಸಿದ್ದಾರೆ. ಭದ್ರತೆಯ ಮಧ್ಯೆ ದೇವಸ್ಥಾನಕ್ಕೆ ಬಂದು ದೇವಸ್ಥಾನದಲ್ಲಿ ಸುಮಾರು 20 ನಿಮಿಷಗಳ ಕಾಲ ದೇವಸ್ಥಾನದಲ್ಲಿ ಪೂಜೆಗಳನ್ನು ಮಾಡಿ ಪ್ರಸಾದವನ್ನು ಸ್ವೀಕರಿಸಿ ದೇವಸ್ಥಾನಕ್ಕೆ ಸುಮಾರು 1.6 kg ತೂಕದ ಖಡ್ಗವನ್ನು ಸಮರ್ಪಿಸಿ ಇಲ್ಲಿಂದ ನಿರ್ಗಮಿಸಿರುತ್ತಾರೆ. ಯಾವ ಖಡ್ಗ, ಯಾವ ಲೋಹದಿಂದ ಮಾಡಿ? ಬೆಳ್ಳಿ. ಹೇಳ್ದ 1.6 kg ತೂಕದ ಬೆಳ್ಳಿ ಖಡ್ಗವನ್ನು ದೇವರಿಗೆ ಸಮರ್ಪಿಸಿ ದೇವಸ್ಥಾನದಿಂದ ನಿರ್ಗಮಿಸಿರುತ್ತಾರೆ. ಇಲ್ಲಿ ಭದ್ರತೆ ದೇವಸ್ಥಾನದಲ್ಲಿ ಸುಮಾರು 20 ನಿಮಿಷಗಳ ಕಾಲ ದೇವಸ್ಥಾನದಲ್ಲಿ ಪೂಜೆಗಳನ್ನು ಮಾಡಿ ಪ್ರಸಾದವನ್ನು ಸ್ವೀಕರಿಸಿ ದೇವಸ್ಥಾನಕ್ಕೆ ಸುಮಾರು 1.6 kg ತೂಕದ ಖಡ್ಗವನ್ನು ಸಮರ್ಪಿಸಿ ಇಲ್ಲಿಂದ ನಿರ್ಗಮಿಸಿರುತ್ತಾರೆ. ಯಾವ ಖಡ್ಗ, ಯಾವ ಲೋಹದಿಂದ ಮಾಡಿ? ಬೆಳ್ಳಿ. ಹೇಳ್ದ 1.6 kg ತೂಕದ ಬೆಳ್ಳಿ ಖಡ್ಗವನ್ನು ದೇವರಿಗೆ ಸಮರ್ಪಿಸಿ ದೇವಸ್ಥಾನದಿಂದ ನಿರ್ಗಮಿಸಿರುತ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.